ಧಾರವಾಡದಲ್ಲಿ ಏನಾಗದೆ? ಧಾರವಾಡದಲ್ಲಿ ಯುವಕರು ದಂಗೆ ಎದ್ದಿದ್ದಾರೆ. ಧಾರವಾಡದಲ್ಲಿ ಯುವಕರು ದಂಗೆ ಎದ್ದಿ ಬೀದಿಗೆ ಬಂದಿದ್ದಾರೆ, ರಸ್ತೆಗೆ ಬಂದಿದ್ದಾರೆ. ಯಾವ ಸರ್ಕಾರಿ ಹುದ್ದೆಗಳು 2,85,000 ಸರ್ಕಾರಿ ಹುದ್ದೆಗಳನ್ನ ಖಾಲಿ ಇಟ್ಕೊಂಡು ಇವತ್ತು ಈ ರಾಜ್ಯ ಸರ್ಕಾರ ಯುವಕರ ಬದುಕಿನ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ. ಅನೇಕ ಜನ ರೈತಾಪಿ ವರ್ಗದ ಮಕ್ಕಳು, ಅನೇಕ ಜನ ಮಧ್ಯಮ ವರ್ಗದ ಮಕ್ಕಳುಗಳು ಸಾಲ ಸೋಲ ಮಾಡಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ನ ತಗೊಂಡು ಪಾಸ್ ಆಗಿದ್ದಾರೆ. IAS, KS ಪದವೀಧರರಿದ್ದಾರೆ. ಕಳೆದ ವರ್ಷ ಇದೇ ಮಾನ್ಯ ಮುಖ್ಯಮಂತ್ರಿಗಳ ಟ್ವಿಟರ್ ಅಕೌಂಟ್ ಅಲ್ಲಿ ಇವತ್ತು ಬೆಳಗ್ಗೆ ಮತ್ತೆ ನಾನು ನೋಡ್ತಾ ಇದ್ದೆ. ಕಾಂಗ್ರೆಸ್ನ ಸರ್ಕಾರ ಒಂದು ಮಾತು ಕೊಡುತ್ತೆ, 2,85,000 ಸರ್ಕಾರಿ ಹುದ್ದೆಗಳೇನು ಖಾಲಿ ಇದೆ, ಸಂಪೂರ್ಣವಾಗಿ ಭರ್ತಿ ಮಾಡ್ತೀನಿ ಅಂತ ಹೇಳಿದ್ರು. ಆದ್ರೆ ಇಲ್ಲಿವರೆಗೂ ಕೂಡ ಒಂದು ಕೂಡ ಹುದ್ದೆಯನ್ನ ಇವತ್ತು ಯುವಕರಿಗೆ ನೀಡ್ಲಿಕ್ಕಾಗಿಲ್ಲ. ಸರ್ಕಾರಿ ಹುದ್ದೆಗಳನ್ನ ಖಾಲಿ ಇಟ್ಕೊಂಡು ಕೂತವ್ರೆ. ಒಂದು ಈ ರಾಜ್ಯ ಸರ್ಕಾರ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಯುವಕರು ದಂಗೆ ಎದ್ರೆ ನಮ್ಮ ಕರ್ನಾಟಕ ರಾಜ್ಯ ಅಲ್ಲ ಅಷ್ಟೇ ಅಲ್ಲ, ನಮ್ಮ ಭಾರತ ದೇಶದ ಸಂಪೂರ್ಣ ಚಿತ್ರಣವನ್ನ ಬದಲಾವಣೆ ಮಾಡತಕ್ಕಂತ ಒಂದು ಶಕ್ತಿ ಇವತ್ತು ಯುವ ಸಮುದಾಯಕ್ಕಿದೆ. ತುಂಬಾ ಪರೀಕ್ಷೆ ಮಾಡಬೇಡಿ ಯುವಕರನ್ನ. ನಾನು ಹೇಳಲಿಕ್ಕೆ ಇಚ್ಛೆ ಪಡೋದಿಲ್ಲ, ಅದು ಬಹಳ ಕೆಟ್ಟ ಉದಾಹರಣೆ ಆಗ್ತದೆ. ನೇಪಾಳದಲ್ಲಿ ಏನಾಯ್ತು? ನೇಪಾಳದಲ್ಲಿ ಏನಾಯ್ತು ಇಡೀ ದೇಶ ನೋಡಿದೆ. ನೇಪಾಳದಲ್ಲಿ ಚುನಾಯಿತಿ ಪ್ರತಿನಿಧಿಗಳ ಪರಿಸ್ಥಿತಿ ಏನಾಯ್ತು ಇಡೀ ದೇಶ ನೋಡಿದೆ. ದಯವಿಟ್ಟು ನಮ್ಮ ಯುವಕರ ಬಾಳಿನ ಜೊತೆ ಚೆಲ್ಲಾಟ ಆಡಬೇಡಿ. ಓದವ್ರೆ, ತಂದೆ ತಾಯಿಂದ್ರು ಕಷ್ಟಪಟ್ಟು ಸಾಲ ಸೂಲ ತಗೊಂಡು ಓದ್ಸವ್ರೆ. ಯುವಕರು ಕೇಳ್ತಾ ಇರ್ತಕ್ಕಂಥದ್ದು ಒಂದೇಯ, ಸ್ವಾಭಿಮಾನದ ಬದುಕು, ಸ್ವಾವಲಂಬಿಗಳಾಗಿ ಅವರ ಸ್ವಂತ ಕಾಲ ಮೇಲೆ ನಿಂತು ದುಡಿತಕ್ಕಂತ ಒಂದು ಇಚ್ಛಾಶಕ್ತಿ ಇಟ್ಕೊಂಡಿರ್ತಕ್ಕಂಥ ಯುವಕರ ಜೀವನದ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ ಕಾಂಗ್ರೆಸ್ನವರು. ದಯವಿಟ್ಟು ಇದೊಂದು ಎಚ್ಚರಿಕೆ ಆಗಿರಲಿ. ಇದು ನಿಖಿಲ್ ಕುಮಾರಸ್ವಾಮಿ ಕೊಡ್ತಾ ಇರ್ತಕ್ಕಂಥ ಎಚ್ಚರಿಕೆ ಅಲ್ಲ. ಇವತ್ತು ಧಾರವಾಡದಲ್ಲಿ ಬೀದಿಗೆ ಬಂದು ಇಳಿದು ಸಹಸ್ರಾರು ಸಂಖ್ಯೆಯಲ್ಲಿ ಇವತ್ತು ಯುವಕರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಇದು ಕೇವಲ ಪ್ರಾರಂಭ. ದಯವಿಟ್ಟು ಇಡೀ ರಾಜ್ಯದಲ್ಲಿ ಯುವಕರನ್ನ ಈ ರೀತಿ ದಂಗೆ ಹೇಳ್ತಕ್ಕಂಥದಕ್ಕೆ ನೀವುಗಳು ಕಾರಣಕರ್ತರಾಗಬೇಡಿ. ಸರ್ಕಾರದಲ್ಲಿ ಕೂತಿರ್ತಕ್ಕಂಥವ್ರು